ಎಲ್ಲರಿಗೂ ನಮಸ್ಕಾರ. ಶಹರಿ ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ. ನಾವು ಹಸಿ ಕಡಲೆಕಾಯಲ್ಲಿ ಸಲಾಡ್ ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡೋಣ. ನೋಡಿ, ಇಲ್ಲಿ ನಾನು 2 ಸಲ ತೊಳೆದು ಇಟ್ಕೊಂಡಿರುವಂಥ ಕಡಲೆಕಾಯಿನ ತೊಗೊಂಡಿದ್ದೀನಿ. ಈಗ ಮಳೆ ಸೀಸನ್ ಅಲ್ವಾ, ಸೊ ಸಾಮಾನ್ಯವಾಗಿ ಎಲ್ಲ ಕಡೆ ಕಡಲೆಕಾಯಿ ಸಿಗುತ್ತೆ. ಸುಮ್ಮನೆ ಕಡಲೆಕಾಯಿನ ಬೇಯಿಸ್ಕೊಂಡು ತಿನ್ನೋದ್ರ ಬದಲು ಈ ರೀತಿ ಸಲಾಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಸಂಜೆ ಟೈಮು ಟೀ ಟೈಮಿಗೆ ನಾವು ಬಜ್ಜಿ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದ್ರ ಬದಲು ಈ ಥರ ಕಡಲೆಕಾಯಿ ಸಲಾಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಒಂದು ಪ್ರೋಟೀನ್ ಎಲ್ಲರಿಗೂ ಗೊತ್ತಿರತ್ತೆ, ಪೀನಟ್ಸ್ ಅಂದರೆ ಕಡಲೆಕಾಯಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇದೆ ಅಂತ. ಪ್ರೋಟೀನ್ಗೂ ಕೂಡ ಒಳ್ಳೆಯದಾಗುತ್ತೆ. ಮಕ್ಕಳಿಗೆಲ್ಲ ಹೀಗೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಸಲಾಡ್ನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆಕಾಯಿ ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಎಷ್ಟು ಕಡಲೆಕಾಯಿ ಬೇಕು, ಕಡಲೆಕಾಯಿ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡ್ಮೇಲೆ ನಾವು ಕುಕ್ಕರ್ನ ಮುಚ್ಚೋಣ. ಮುಚ್ಚಿ 2 ವಿಷಲ್ನ ಹಾಕಿಸ್ಕೊಳ್ಳೋಣ. 2 ವಿಷಲ್ ಸಾಕು. 2 ವಿಷಲಿಗೆಲ್ಲ ಕಡಲೆಕಾಯಿ ಬೆಂದೋಗುತ್ತೆ. ನೋಡಿ, ಈಗ ಕಡಲೆಕಾಯಿ ಬೆಂದಿದೆ. ಕಡಲೆಕಾಯಿ ಬೆಂದಿದೆ ಅಂತ ನಾವು ಒಂದೇ ಒಂದು ಕಡಲೆಕಾಯಿನ ತೊಗೊಂಡು ಚೆಕ್ ಮಾಡಿದ್ರೆ ಸಾಕು, ಗೊತ್ತಾಗತ್ತೆ. ನೋಡಿ, ಕಡಲೆಕಾಯಲ್ಲಿ ಬೆಂದಿದೆ. ಹೀಗೆ ಬೆಂದಿರುವಂತಹ ಕಡಲೆಕಾಯಿನ ನಾವು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಡಲೆಕಾಯಿಯನ್ನು ನಾವು ಬೇರೆ ಮಾಡ್ಕೊಳ್ಳೋಣ. ಎಲ್ಲ ಕಡಲೆಕಾಯಿನೂ ನೋಡಿ ಈ ರೀತಿ ಹಿಡ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಡಲೆಕಾಯಿನ ನಾವು ಬೇರೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಡಲೆಕಾಯಿನ ಹಿಡಿದು ನಾನು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನು ಮಾಡೋಣ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ರುಚಿಯಾದಂತಹ ಹಸಿ ಕಡಲೆಕಾಯಿಯ ಸಲಾಡ್ ರೆಡಿ.